Hello my honey bunnies, welcome to my YouTube channel. ತುಂಬಾ ದಿನದಿಂದ ಅನ್ಕೋತಿದ್ದೆ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಂಗ್ ಫಾರ್ಮೆಟ್ ವಿಡಿಯೋ ಮಾಡಬೇಕು ಅಂತ. ಬಟ್ ನಾನ್ ರೆಡಿ ಇದ್ರು ನನ್ನ ಫೋನ್ ರೆಡಿ ಇದ್ದಿದ್ದಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫೋನಲ್ಲಿ ಫುಲ್ ಸ್ಟೋರೇಜ್ ಆಗಿತ್ತು. ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಅದನ್ನೇ ಯೂಸ್ ಮಾಡ್ತಿದ್ದೆ, ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಇವಾಗ OTG ತಗೊಂಡಿದ್ದೀನಿ 126 128 GB. ಸೊ ಅದಕ್ಕೆ ಎಲ್ಲ ಫೈಲ್ಸ್ನು ಟ್ರಾನ್ಸ್ಫರ್ ಮಾಡಿ ನನ್ನ ಫೋನ್ದು ಸ್ಟೋರೇಜ್ನ ಕ್ಲಿಯರ್ ಮಾಡಿ ಈ ವಿಡಿಯೋ ಫೈನಲಿ ಶೂಟ್ ಮಾಡ್ತಿದ್ದೀನಿ. ತುಂಬಾ ಎಕ್ಸೈಟೆಡ್ ಮತ್ತೆ ಖುಷಿ ಆಗಿದ್ದೀನಿ. ಸೊ ನಾನಿವತ್ತು ನಮ್ಮ ಹನಿ ಬನ್ನಿ ತುಂಬಾನೇ ಭಯ ಪಡುವಂತ ಒಂದು ವಿಷಯನ ಶೂಟ್ ಮಾಡ್ತಿದ್ದೀನಿ. ಅದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಫೇಸ್ ಶೇವಿಂಗ್. ಹೌದು, ತುಂಬಾ ಜನಕ್ಕೆ ಇನ್ನೂ ಮಿಸ್ಕನ್ಸೆಪ್ಷನ್ ಇದೆ. ಏನಂತ ಅಂದ್ರೆ ಫೇಸ್ ಶೇವಿಂಗ್ ಮಾಡಿದ್ರೆ ಥಿಕ್ ಹೇರ್ಸ್ ಬರುತ್ತೆ, ಸೊ ಫೇಸ್ ಶೇವಿಂಗ್ ಮಾಡಲ್ಲ ಅಂತ. ನಾನಿವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಫೇಸ್ ಶೇವಿಂಗ್ ಮಾಡೋದು ಅಂತಾನು ಹೇಳ್ಕೊಡ್ತೀನಿ. ಸೊ ಮಾಡೋದ್ರ ಜೊತೆಗೆ ಈ ಮಿಸ್ಕನ್ಸೆಪ್ಷನ್ ಎಲ್ಲ ನಿಜನ ಅಥವಾ ಸುಳ್ಳ ಅಂತ ಹೇಳ್ತೀನಿ. ಬನ್ನಿ, ಲೆಟ್ಸ್ ಗೋ. ಕ್ಲೆನ್ಸರ್, ಫೇಸ್ ರೇಸರ್, ಆಲೋವೆರಾ ಜೆಲ್, ಮಾಯಶ್ಚರೈಸರ್. ಸೊ ಫೇಸ್ ಶೇವಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫೇಸ್ನ ವಾಶ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅಕಸ್ಮಾತ್ ನೀವು ಮೇಕಪ್ ಹಾಕಿದ್ರಿ ಅಂತಂದ್ರೆ ಆಯಿಲ್ ಬೇಸ್ಡ್ ಕ್ಲೆನ್ಸರ್ನ ಯೂಸ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡ್ಕೊಳ್ಳಿ. ನೀವು ಯಾವಾಗಲೂ ಅಷ್ಟೇ ಫೇಸ್ ಶೇವಿಂಗ್ ಮಾಡೋಕ್ಕಿಂತ ಮುಂಚೆ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಎವರ್ ಯಾವಾಗಲೂ ಅಷ್ಟೇ ನೀವು ಡ್ರೈ ಫೇಸ್ನ ಶೇವ್ ಮಾಡೋಕ್ಕೆ ಹೋಗಲೇಬೇಡಿ, ಯಾಕೆಂದರೆ ರೇಸರ್ ಬಂಪ್ಸ್ ಆಗೇ ಆಗುತ್ತೆ. ಆ್ಯಕ್ಚುಲಿ ಶೇವಿಂಗ್ ಬಾಮ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅದು ಅವೈಲಬಲ್ ಇಲ್ಲ, ನಿಮ್ಮ ಮನೇಲಿ ತೊಗೊಳಕ್ಕಾಗಲ್ಲ ಅಂತಂದರೆ ನಂತರ ನೀವು ಆಲೋವೆರಾ ಜೆಲ್ನ ಯೂಸ್ ಮಾಡ್ಕೋಬೋದು. ಅದು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮಾಯಶ್ಚರೈಸರ್ ಆದರೂ ಹಾಕ್ಕೊಳ್ಳಿ. ಡ್ರೈ ಫೇಸ್ನ ಶೇವ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಆಮೇಲೆ ಇನ್ನೊಂದು, ಈ ಥರ ಚೀಪ್ ರೇಸರ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯೂಸ್ ಮಾಡ್ತೀನಿ ಅಂದರೆ ಒನ್ ಟೈಮ್ ಯೂಸ್ಗಾದರೆ ಪರವಾಗಿಲ್ಲ, ಪದೇ ಅದನ್ನೇ ಯೂಸ್ ಮಾಡಬೇಡಿ. ಈ ಥರ 90 ಡಿಗ್ರಿಗೆ ಇಟ್ಕೋಬಾರ್ದು. ನೀವು ಫೇಸ್ನ ಶೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸ್ಕಿನ್ನಿಂದ ಒಂದು 30 ಡಿಗ್ರಿಗೆ ಇರಬೇಕು ರೇಸರ್ ಯಾವಾಗಲೂ. ಆ ಥರ ಇಟ್ಕೊಂಡು ಶೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಕಿನ್ನ ಈ ಥರ ಪುಲ್ ಮಾಡಿಕೊಂಡು ಆಮೇಲೆ ಶೇವ್ ಮಾಡಿ, ಈಸಿ ಆಗುತ್ತೆ. ಒಂದೇ ಸ್ಟ್ರೋಕಿಗೆ ಮಾಡೋಕ್ಕೆ ಹೋಗ್ಬಿಟ್ಟು ಈ ಥರ ಲಿಟಲ್ ಸ್ಟ್ರೋಕ್ಸ್ ಆಗಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಹೇರ್ಸು. ಈ ಥರ ಯಾಕೆ ಸ್ಕಿನ್ನ ಪುಲ್ ಮಾಡಬೇಕು ಅಂತಂದರೆ ಸ್ಕಿನ್ನು ಟೈಟ್ ಆಗಿದ್ದಾಗ ರೇಸರ್ ಸ್ಮೂತಾಗಿ ಗ್ಲೈಡ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ಹೇರ್ನ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಅವಾಗವಾಗ. ಶೇವಿಂಗ್ನ ನಾವು ಯಾವಾಗಲೂ ಯಾಕೆ ಡೌನ್ವರ್ಡ್ ಡೈರೆಕ್ಷನಲ್ಲಿ ಮಾಡ್ತೀವಿ ಅಂದರೆ ಹೇರ್ ಗ್ರೋತ್ದು ಡೈರೆಕ್ಷನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಡೈರೆಕ್ಷನ್ ಕೆಳಗಡೆ ಇರುತ್ತೆ ಡೌನ್ವರ್ಡ್ಸ್ ಆಗಿ, ಅದಕ್ಕೆ ಶೇವಿಂಗ್ನ ನಾವು ಮೇಲಿಂದ ಕೆಳಗಡೆ ಡೌನ್ವರ್ಡ್ ಡೈರೆಕ್ಷನಲ್ಲಿ ಮಾಡ್ಕೊಂಡು ಹೋಗಬೇಕು, ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಬಾರ್ದು. ಹೇರ್ ಗ್ರೋತು ಶೇವಿಂಗಿಂದ ಚೇಂಜ್ ಆಗಿಬಿಡಲ್ಲ, ಅದು ಯಾವತ್ತಿದ್ರೂ ಅಷ್ಟೇ ಜೆನೆಟಿಕ್ಸ್ ಆಗಿರುತ್ತೆ. ನಿಮ್ಮ DNA ಹೇರ್ ಗ್ರೋತ್ ಯಾವ ಥರ ಆಗಬೇಕು ಅಂತ ಇರುತ್ತೋ ಹೇರ್ ಗ್ರೋತ್ ಅದೇ ಥರ ಆಗೋದು. ಸೊ ನೀವು ಶೇವಿಂಗ್ ಆದಮೇಲೆ ಬರೋ ಹೇರ್ಸು ಸ್ವಲ್ಪ ರಫ್ ಆಗಿರೋದ್ರಿಂದ ನಿಮಗೆ ಆ ಥರ ಕಾಣಿಸ್ಬೋದು, ಬಟ್ ತಿಕ್ಕಾಗಿ ಬರಲ್ಲ. ಸೊ ನಿಮಗಂತೂ ಆ ಭಯ ಬೇಡವೇ ಬೇಡ. ಯಾಕಂತಂದರೆ ನಾನು ಆಲ್ಮೋಸ್ಟ್ 2 ಇಯರ್ಸಿಂದ ಫೇಸ್ ಶೇವಿಂಗ್ ಮಾಡ್ತಿದ್ದೀನಿ. ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ನಿಮ್ಗೆ ಮೊದಲು ಯಾವ ಥರ ಹೇರ್ಸ್ ಇತ್ತೋ ಮತ್ತು ನೀವು ಫೇಸ್ ಶೇವಿಂಗ್ ಮಾಡಾದ್ಮೇಲೆ 1 ಮಂತ್ ಬಿಟ್ಟರು ಅಷ್ಟೇ ಹೇರ್ಸ್ ಬರುತ್ತೋ ಹೊರತು ತಿಕ್ಕಾಗಂತೂ ಬರಲ್ಲ. ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಖಂಡಿತ ನೀವೇ ಐಬ್ರೋಸ್ ಹತ್ರ ಶೇಪ್ ಕೊಟ್ಕೊಳ್ಳಿಕ್ಕೆ ಹೋಗ್ಬಿಡಿ. ಮೊದಲು ಐಬ್ರೋಸ್ನ ಮಾಡಿಸ್ಕೊಳ್ಳಿ, ಅದಾದಮೇಲೆ ಫೇಸ್ ಶೇವಿಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವೇ ಐಬ್ರೋಸ್ದು ಶೇಪ್ ಕೊಡ್ತೀನಿ ಅಂತಂದರೆ ಪಕ್ಕಾ ಹಾಳಾಗುತ್ತೆ ಐಬ್ರೋಸ್. ನಿಮಗೆ ಆ್ಯಕ್ಟಿವ್ ಆ್ಯಕ್ನಿ ಇತ್ತು ಅಂತಂದರೆ ಆ ಜಾಗದಲ್ಲಿ ಶೇವ್ ಮಾಡಲಿಕ್ಕೆ ಹೋಗಬೇಡಿ. ಯೂಸ್ ಆ್ಯಂಡ್ ಥ್ರೋಗೆ ರೇಸರ್ ಬೇಕಿದ್ರೆ ಈ ಥರ ರೇಸರ್ನ ಖಂಡಿತ ಯೂಸ್ ಮಾಡ್ಬೋದು. ಬಟ್ ಒಂದೇ ರೇಸರ್ನ ಪದೇ ಯೂಸ್ ಮಾಡ್ತೀನಿ ಅಂತಂದರೆ 3 to 4 ಟೈಮ್ವರೆಗೂ ನೀವು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಯೂಸ್ ಮಾಡ್ತಿರೋ ರೇಸರ್ನೂ ಅಷ್ಟೇ 3 to 4 ಟೈಮ್ಸ್ ಯೂಸ್ ಮಾಡ್ಬೋದು. ಬಟ್ ಪ್ರತಿ ಸಲ ಯೂಸ್ ಮಾಡಿದಾಗ ನೀಟಾಗಿ ತೊಳೆದು ಸ್ಯಾನಿಟೈಸ್ ಮಾಡಿ ಡ್ರೈ ಮಾಡಿ ಆಮೇಲೆ ಇಡಿ. ಸೊ ಫೇಸ್ ಶೇವಿಂಗ್ ಎಲ್ಲ ಆದಮೇಲೆ ಮತ್ತೆ ಒಂದ್ಸಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಆದಮೇಲೆ ಫಸ್ಟ್ ಟೈಮ್ ಫೇಸ್ ಶೇವಿಂಗ್ ಮಾಡಿದರೆ ಸ್ವಲ್ಪ ರೆಡ್ನೆಸ್ ಆಗಿರ್ಬೋದು. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಫೇಸ್ ಶೇವಿಂಗ್ ಆದಮೇಲೆ ನೀವು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು. ಓಕೆ ಮೈ ಅನಿಮನೀಸ್, ಇವತ್ತಿಂದ ನಿಮಗೆ ಫೇಸ್ ಶೇವಿಂಗ್ ಬಗ್ಗೆ ಇರೋ ಮಿಸ್ಕನ್ಸೆಪ್ಷನ್ ಎಲ್ಲ ಹೋಯ್ತು ಅಂತ ಅನ್ಕೋತೀನಿ. ಆ ಭಯ ಇಲ್ಲ ಅಂತ ಅನ್ಕೋತೀನಿ ಇವಾಗ. ಹೌದು, ಯಾವುದೇ ರೀತಿ ಥಿಕ್ ಹೇರ್ಸ್ ಬರಲ್ಲ ಫೇಸ್ ಶೇವಿಂಗ್ ಮಾಡೋದ್ರಿಂದ, ಅದೆಲ್ಲ ಜೆನೆಟಿಕ್ಸ್ ಆಗಿರುತ್ತೆ. ಸೊ ಮೊದಲು ನಿಮ್ಗೆ ಯಾವ ಥರ ಹೇರ್ ಗ್ರೋತ್ ಇತ್ತೋ ಫೇಸ್ ಶೇವಿಂಗ್ ಮಾಡಾದ್ಮೇಲೆ ಅದೇ ಥರ ಹೇರ್ ಗ್ರೋತ್ ಇರುತ್ತೆ. ಓಕೆನಾ? ಸೊ ನನ್ನ ಸ್ಕಿನ್ ಅಂತೂ ಫೇಸ್ ಶೇವಿಂಗ್ ಮಾಡಾದ್ಮೇಲೆ ತುಂಬಾ ಸ್ಮೂತ್ ಅನ್ಸುತ್ತೆ. ಅದಾದ್ಮೇಲೆ ಮೇಕಪ್ ಹಾಕೋದ್ರಿಂದ ನಾನು ರೆಗ್ಯುಲರ್ಲಿ ಮೇಕಪ್ ನೀಟಾಗಿ ಅಪ್ಲೈ ಆಗುತ್ತೆ, ಫ್ಲಾಲೆಸ್ ಫಿನಿಶ್ ಕೊಡುತ್ತೆ. ನೀವು ರೆಗ್ಯುಲರ್ ಆಗಿ ಮೇಕಪ್ ಹಾಕಲ್ಲ, ಬರೀ ಸ್ಕಿನ್ ಕೇರ್ ಹಾಕ್ತೀನಿ ಅಂತಂದ್ರೂ ಅಷ್ಟೇ ಸ್ಕಿನ್ ಕೇರ್ ಈಸಿಯಾಗಿ ನಿಮ್ಮ ಸ್ಕಿನ್ಗೆ ಪೆನಿಟ್ರೇಟ್ ಕೊಡುತ್ತೆ. ರಿಸಲ್ಟ್ಸು ತುಂಬಾನೇ ಬೇಗ ಸಿಗುತ್ತೆ ನಿಮ್ಗೆ ಆ ಸ್ಕಿನ್ ಕೇರ್ ಇಂದ.
ಯಾಕಂದ್ರೆ ಆ ಲೇಯರ್ ಆಫ್ ಪೀಸ್ ಫಸ್ ಇರೋದಿಲ್ಲ ಅಲ್ವಾ, ಅದಕ್ಕೆ. ಅದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಬೆನಿಫಿಟ್ ಏನು ಅಂತಂದ್ರೆ ನೀವು ಡೆಡ್ ಸ್ಕಿನ್ ಸೆಲ್ಸ್ನು ಕೂಡ ತೆಗಿತೀರಾ ಆ ಏರ್ಸ್ ಜೊತೆಗೆ. ಸೊ ಅವಾಗ ನಿಮ್ ಸ್ಕಿನ್ ಒಂದು ಸ್ಕಿನ್ ಟೋನ್ ಬ್ರೈಟ್ ಆಗಿ ಕಾಣುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ನನ್ನ ಪ್ರೊಫೈಲ್ ಕೆಳಗಡೆ ಇರೋ ಆ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಹೀಗೆ ವಿಡಿಯೋಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಪ್ಲೀಸ್ ನಿಮ್ಗೆ ಇದು ರೀಚ್ ಔಟ್ ಆದ್ರೆ, ನೀವು ಕನ್ನಡಿಗರ ಆಗಿದ್ರೆ ನಂಗೆ ರಿಯಾಕ್ಟ್ ಮಾಡಿ. ಓಕೆ, ಬೈ ಮೈ ನಿಬರೀಸ್. ಅಷ್ಟೇ.